ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಅಶ್ವಿನಿ ಬ್ಲಾಗ್ಗೆ ವೆಲ್ಕಮ್. ಇವತ್ತು ಮನೆಯಲ್ಲೇ ಎಗ್ಲೆಸ್ ಸ್ಪಾಂಜ್ ಕೇಕ್ ಯಾವ ರೀತಿ ಮಾಡೋದು ನೋಡೋಣ. ಸಖತ್ ಟೇಸ್ಟಿಯಾಗಿರುತ್ತೆ, ರುಚಿಯಾಗಿರುತ್ತೆ. ಮಿಸ್ ಮಾಡದೆ ಮನೇಲಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಲೋಟ ಮೊಸರು ಮತ್ತು ಒಂದು ಲೋಟ ಸಕ್ಕರೆ ಇಷ್ಟನ್ನ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಬರ್ಬೇಕು. ಗ್ರೈಂಡ್ ಮಾಡಿದ ನಂತರ ಇದಕ್ಕೆ ಅಡುಗೆ ಎಣ್ಣೆ ನಾವು ಮನೇಲಿ ಯಾವ ಯೂಸ್ ಮಾಡ್ತೀವೋ ಅದನ್ನೇ ಅರ್ಧ ಕಪ್ ಅಡುಗೆ ಎಣ್ಣೆ ಇದನ್ನು ಮಿಕ್ಸಿ ಮಾಡಿಕೊಂಡು ನಂತರ ಈ ಕಡೆ ಒಂದು ಬೌಲ್ಗೆ ಹಾಕ್ಕೊಳ್ಬೇಕು. ಇಲ್ಲಿ ನಾನು ವೆನಿಲಾ ಎಸೆನ್ಸ್ ಎಲ್ಲ ಬಳಸ್ತಾ ಇಲ್ಲ. ನಾನು ಸ್ವಲ್ಪ ನಿಂಬೆ ಹಣ್ಣಿನ ಸಿಪ್ಪೆನ ತುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನೀವು ಇಲ್ಲಾಂದರೆ ಏಲಕ್ಕಿ ಪುಡಿನೂ ಹಾಕೋಬೋದು. ಮೊಟ್ಟೆ ಯೂಸ್ ಮಾಡೋದಾದರೆ ವೆನಿಲಾ ಎಸೆನ್ಸ್ ಅಥವಾ ಪೈನಾಪಲ್ ಎಸೆನ್ಸ್ ಯೂಸ್ ಮಾಡಿ. ಇಲ್ಲಿ 1.5 ಕಪ್ ಮೈದಾ ತೊಗೊಂಡಿದ್ದೀನಿ. ನೀವು ಮೈದಾ ಗೋಧಿ ಹಿಟ್ಟು ಮತ್ತು ಬೆಲ್ಲನೂ ಸಹಿತ ಯೂಸ್ ಮಾಡಿ ಮಾಡ್ಬೋದು. ಇಲ್ಲಿ 1.5 ಕಪ್ಪು ಮೈದಾ ತೊಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನ್ ಬೇಕಿಂಗ್ ಸೋಡಾ, 1/2 ಸ್ಪೂನ್ ಅಡುಗೆ ಸೋಡಾ ಮತ್ತು ಒಂದು ಚಿಟಿಕೆ ಉಪ್ಪು ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಜರಡಿ ಮಾಡಿಕೊಂಡು ಮಿಕ್ಸ್ ಮಾಡಿದೆ ಜರಡಿ ಮಾಡೋದ್ರಿಂದ ಕೇಕ್ ಚೆನ್ನಾಗಿ ಬರುತ್ತೆ. ನೀವು ಮೊಸರು ಬದಲು ಸಹಿತ ಎಗ್ಗನ್ನು ಯೂಸ್ ಮಾಡಬಹುದು. ಇಲ್ಲಿ ನೀವು 2 ಮೊಟ್ಟೆ ಸಹಿತ ಯೂಸ್ ಮಾಡಿ. ಎರಡಾದರೆ ಸಾಕಾಗುತ್ತೆ. ಇಷ್ಟು ನಾನು ತೋರಿಸಿರೋ ಐಟಮ್ಗೆ ಅಳತೆ ಪ್ರಕಾರನೇ ಮಾಡಿ. ಮಿಸ್ ಮಾಡಿದೆ. ಅಳತೆ ತಪ್ಪಿದ್ರೆ ಕೇಕು ಸ್ವಲ್ಪ ಚೇಂಜ್ ಆಗುತ್ತೆ. ನಾನಿಲ್ಲಿ ಫುಡ್ ಕಲರ್ ಸಹಿತ ಯೂಸ್ ಮಾಡಿದ್ದೀನಿ. ನೀವು ಬೇಕಿದ್ದರೆ ಯೂಸ್ ಮಾಡಿ, ಬೇಡ ಅಂದರೆ ಇನ್ನೂ ಹಾಕಲಿಲ್ಲ ಅಂದರೂ ಆಗುತ್ತೆ. ಈ ಫುಡ್ ಕಲರ್ ಬದಲು ನೀವು ಕೋಕೋ ಪೌಡರ್ ಆದರೂ ಯೂಸ್ ಮಾಡ್ಬೋದು. ನೋಡಿಕೊಂಡು ಯೂಸ್ ಮಾಡಿ. ಜಾಸ್ತಿ ಏನು ಹಾಕೋಕ್ಕೆ ಹೋಗಬೇಡಿ. ನೋಡಿಕೊಂಡು ಅದು ಗಟ್ಟಿ ಇಲ್ದಂಗೆ ಅಥವಾ ಮಾಮೂಲಿ ಸಾಫ್ಟಾಗಿ ಬರೋ ಥರ ಯಾವ ರೀತಿ ಬೇಕೋ ದೋಸೆ ಹಿಟ್ಟಿನ ಅದಕ್ಕೆ ಬಂದರೆ ಸಾಕು. ಅಲ್ಲಿವರೆಗೂ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಸಾಕು. ಜಾಸ್ತಿ ಹಾಕೋಕ್ಕೆ ಹೋಗಬಾರ್ದು. ನಂತರ ಇಲ್ಲಿ ನಾನು ಬಾದಾಮಿ ಮತ್ತು ಗೋಡಂಬಿ ತಂಡಿನ ಕಟ್ ಮಾಡಿಕೊಂಡು ಮೇಲ್ಗಡೆ ಸ್ಪ್ರೆಡ್ ಮಾಡೋಕ್ಕೆ. ಕೇಕಿಗೆ ಮಧ್ಯದಲ್ಲೆಲ್ಲ ಸಿಗೋ ಥರ ಹಾಕಿದ್ರೆ ಚೆನ್ನಾಗಿರುತ್ತೆ. ನಾನು ಅದಕ್ಕೆ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿದ್ದೀನಿ. ಆ ಥರ ಮಾಡೋದ್ರಿಂದ ಕೇಕ್ ನಾವು ಮಿಕ್ಸ್ ಮಾಡಿದಾಗ ತಳಕ್ಕೋ ಕುತ್ಕೊಳಲ್ಲ, ಮೇಲ್ಗಡೆನೇ ಇರ್ತವೆ. ನಾನಿಲ್ಲಿ ಒಂದು ಸ್ಟೀಲ್ ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ ಬಟರ್ ಪೇಪರ್ ಅಥವಾ ನಾನಿಲ್ಲಿ ವೈಟ್ ಶೀಟ್ ತಗೊಂಡಿನಿ. ಅದಕ್ಕೆ ಆಯಿಲ್ ಹಚ್ಚಿ ಫುಲ್ಲು ಗ್ರೀಸ್ ಮಾಡಿದ್ದೀನಿ. ನಂತರ ನಾವು ಮಿಕ್ಸ್ ಮಾಡಿರೋದನ್ನು ಈ ಥರ ಲೇಯರಾಗಿ ಬಂದರೆ ನಿಮ್ಮ ಕೇಕ್ ಚೆನ್ನಾಗಿ ಬರುತ್ತೆ ಅಂತಲೇ ಅರ್ಥ. ಅಲ್ಲಿವರೆಗೂ ನೀವು ಚೆನ್ನಾಗಿ ಹಾಲು ಅದೇ ನೋಡ್ಕೊಂಡು ಯೂಸ್ ಮಾಡಬೇಕು. ಹಾಲು ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಯೂಸ್ ಮಾಡಿ. ನಂತರ ಇಲ್ಲಿ ನಾನು ಒಂದು ಕುಕ್ಕರ್ಗೆ ತಳಕ್ಕೆ ಪುಡಿ ಉಪ್ಪು ಹಾಕಿ ಬಿಸಿ ಮಾಡೋಕ್ಕೆ ಇಕ್ಕಿದ್ದೀನಿ. ಮೊದಲಿಗೆ ಕುಕ್ಕರ್ ಬಿಸಿ ಮಾಡ್ಕೊಂಡು ಇಟ್ಕೊಂಡಿರಬೇಕು. ನಾವಿಲ್ಲಿ ಎಲ್ಲ ರೆಡಿ ಮಾಡೋ ಅಷ್ಟೊತ್ತಿಗೆ ಕುಕ್ಕರ್ ಬಿಸಿ ಇಟ್ಟಿದ್ರೆ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಅದು ರೆಡಿ ಆಗುತ್ತೆ. ಕುಕ್ಕರು ಬಿಸಿಯಾಗಿ ರೆಡಿಯಾಗಿರುತ್ತೆ. ನಂತರ ಇಲ್ಲಿ ನಾನು ಗೋಡಂಬಿ ದ್ರಾಕ್ಷಿ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಅದನ್ನು ಟ್ಯಾಪ್ ಮಾಡಬೇಕು. ನಂತರ ಆಮೇಲೆ ಈ ಕಡೆ ಕುಕ್ಕರ್ ಬಿಸಿ ಇರುತ್ತಲ್ಲ ಅದರೊಳಗಡೆ ಇಕ್ಕಿ ಒಂದು 30 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ನಂತರ ಒಂದು 30 ನಿಮಿಷ ಆದಮೇಲೆ ತೆಗೆದು ನೋಡಿ. ಅದನ್ನು ಸ್ವಲ್ಪ ಚಾಕು ಅಥವಾ ಫೋರ್ಕ್ ಹಾಕಿ ಚೆಕ್ ಮಾಡಿ. ಇನ್ನು ಅಂಟ್ತಾ ಇದ್ದರೆ ಒಂದು 5 ನಿಮಿಷ ಬಿಟ್ಟು ಮತ್ತೆ ಮೀಡಿಯಮ್ ಫ್ಲೇಮಲ್ಲೇ ಬಿಟ್ಟು ನೋಡಿ. ಆ ಚಾಕಿಗೆ ಅಂಟಲಿಲ್ಲ ಅಂದರೆ ಅದು ಬೆಂದೈತೆ ಆಗೈತೆ ಅಂತಲೇ. ಈ ಥರ ತಣ್ಣಗಾದ್ಮೇಲೆ ತೆಗಿಬೇಕು. ಬಿಸಿ ಇದ್ದಾಗ ತೆಗಿಯೋಕ್ಕೆ ಹೋಗಬಾರ್ದು. ಆವಾಗ ಕಟ್ಟಾಗುತ್ತೆ ಆಲ್ಮೋಸ್ಟು. ನೋಡಿ ಸ್ಪಾಂಜಿಯಾದಂಥ ಕೇಕ್ ರೆಡಿ ಆಯಿತು. ಸಖತ್ ಟೇಸ್ಟಿಯಾಗಿರುತ್ತೆ. ಮಿಸ್ ಮಾಡದೆ ಟ್ರೈ ಮಾಡಿ.
ನಾವಿಲ್ಲಿ ಕಿಸಾನ್ ಜಾಮು ಮತ್ತು ಚಾಕ್ಲೇಟು ಡೆಸಿಕೇಟೆಡ್ ಕೊಬ್ಬರಿ ತುರಿ ಯೂಸ್ ಮಾಡಿ ಈ ಥರ ಡೆಕೋರೇಷನ್ ಮಾಡಿದ್ದೀನಿ. ಕೊಬ್ಬರಿ ತುರಿನ ಮೇಲೆ ಸ್ವಲ್ಪ ರೋಸ್ಟ್ ಮಾಡ್ಕೊಂಡು ಯೂಸ್ ಮಾಡೋದ್ರಿಂದ ಚೆನ್ನಾಗಿರುತ್ತೆ. ಸುಲಭವಾಗಿ ಕೇಕ್ ಮನೇಲಿ ತಯಾರಿಸೋದು ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನಿಸ್ತಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ. ಮತ್ತು ಇಂತಹ ಮತ್ತಷ್ಟು ರೆಸಿಪಿಗಾಗಿ ನಮ್ಮ ಪೇಜ್ನ ಫಾಲೋ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.